ನಮಸ್ಕಾರ ಫ್ರೆಂಡ್ಸ್. ಇವತ್ತು ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ತೆರಳೋಣ. ಇವತ್ತು ಭಾರತ ಹುಣ್ಣಿಮೆ ಆಗಿರುವುದರಿಂದ ಭಾರತ ಹುಣ್ಣಿಮೆ ದಿವಸ ಯಲ್ಲಮ್ಮನ ದರ್ಶನ ಮಾಡುವುದು ನಮ್ಮ ಸೌಭಾಗ್ಯ. ಇಂದು ದೇವಿಯ ದರ್ಶನ ಪಡೆದು ನಾವು ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ. ಈ ಹುಣ್ಣಿಮೆಗೆ ಗುಡಿ ಹುಣ್ಣಿಮೆ, ಆಮೇಲೆ ಭಾರತ ಹುಣ್ಣಿಮೆ ಅಂತಲೂ ಕರೀತಾರೆ. ಈ ಹುಣ್ಣಿಮೆ ಕೊನೆಯದಾಗಿರೋದ್ರಿಂದ ತುಂಬ ಶ್ರೇಷ್ಠವಾದ ಹುಣ್ಣಿಮೆ ಇದು. ಶ್ರೀ ಯಲ್ಲಮ್ಮನ ದೇವಿಯ ದರ್ಶನ ಪಡೆಯುವುದು ನಮ್ಮ ಪುಣ್ಯ. ಇದು ಸರತಿ ಸಾಲು, ಹೊರಗಡೆ ಇರೋದು 100 ರೂಪಾಯಿ ಕೊಟ್ಟು ದರ್ಶನಕ್ಕೆ ಹೋಗುವ ಸರತಿ ಸಾಲು ಇದು. ಇನ್ನು 500 ರೂಪಾಯಿ ಕೊಟ್ಟು ಹೋಗುವ ಸರತಿ ಸಾಲು ಬೇರೆ ಇರುತ್ತೆ, ಅದರಲ್ಲಿ ಕೂಡ ಹೋಗಿ ದರ್ಶನ ಪಡೆದುಕೊಳ್ಳಬಹುದು. ಇವತ್ತು ಭಾರತ ಹುಣ್ಣಿಮೆ ಆಗಿರೋದ್ರಿಂದ ತುಂಬ ಜನ ಬಂದಿರುತ್ತಾರೆ. ದೇವಿ ದರ್ಶನ ಪಡಿಬೇಕು ಅಂತ ಆಸೆ ಇಟ್ಕೊಂಡು ತುಂಬ ಜನ ಸೇರಿದ್ದಾರೆ. ಲಕ್ಷಾಂತರ ಜನ ಜಾತ್ರೆಗೆ ಬಂದಿರ್ತಾರೆ. ಇವತ್ತು ಭಾರತ ಹುಣ್ಣಿಮೆ ಆಗಿರೋದ್ರಿಂದ ಅತಿ ಶ್ರೇಷ್ಠವಾದ ಹುಣ್ಣಿಮೆ. ಅದಕ್ಕಾಗಿ ಜನರು ದರ್ಶನಕ್ಕಾಗಿ ಎಷ್ಟೇ ಹೊತ್ತಾದರೂ ಕಾಯ್ದುಕೊಂಡು ದೇವಿಯ ದರ್ಶನ ಪಡೆದುಕೊಂಡು ಹೋಗ್ತಾರೆ. ತುಂಬ ಜನ, ಲಕ್ಷಾಂತರ ಜನ ಬಂದಿರ್ತಾರೆ. ಇವತ್ತು ದೇವಿಗೆ ಭಂಡಾರ ಹಾರಿಸೋದು, ಹೂವು ಹಾರಿಸುವುದು ಎಲ್ಲವನ್ನು ಅವರು ಬೇಡಿಕೊಂಡು ಮಾಡ್ತಾರೆ. ಅದು ದೇವಸ್ಥಾನದ ಆವರಣ. ಆಮೇಲೆ ಹೊರಗಡೆ ದೇವಿಯ ಮೂರ್ತಿಯ ಉತ್ಸವ ನಡೀತಾ ಇದೆ. ಭಂಡಾರ ಹಾರಿಸ್ತಾ ಅವರ ಸಂತೋಷ ಹಾಗೂ ಭಕ್ತಿಯನ್ನು ಹೊರಗಡೆ ಸಲ್ಲಿಸ್ತಾರೆ. ಇಲ್ಲಿ ಶ್ರೀ ದೇವಿಯ ದರ್ಶನಕ್ಕಾಗಿ ಎಲ್ಲರೂ ತುಂಬ ಆಸೆ ಇಟ್ಕೊಂಡು ಬಂದಿರ್ತಾರೆ. ಎಷ್ಟೇ ಹೊತ್ತಾದರೂ ದರ್ಶನ ಪಡೆದುಕೊಂಡು ಮನೆಗೆ ಹೋಗ್ತಾರೆ. ಆಮೇಲೆ 3-4 ದಿವಸ ಇಲ್ಲೇ ಒಂದಷ್ಟು ಜನ ಇಲ್ಲೇ ಇರ್ತಾರೆ. ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ಕರ್ನಾಟಕ ಎಲ್ಲ ಸ್ಟೇಟ್ಗಳಿಂದ ಜನ ಬಂದಿರ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ದೇವಸ್ಥಾನ ಇರೋದರಿಂದ ಕರ್ನಾಟಕ ಜನ ತುಂಬ ಇವತ್ತು ಬಂದಿರ್ತಾರೆ. ಇಡೀ 15 ದಿವಸ, ಈ ಹುಣ್ಣಿಮೆಯಾದ 15 ದಿವಸಗಳವರೆಗೆ ದೇವಸ್ಥಾನಕ್ಕೆ ಬರ್ತಾನೆ ಇರ್ತಾರೆ, ದರ್ಶನ ಪಡಿತಾ ಇರ್ತಾರೆ. ಈ ದೇವಿಯ ದರ್ಶನ ಪಡೆಯುವುದೇ ಒಂದು ಖುಷಿ. ಇದು ಒಳಗಡೆ ಸರತಿ ಸಾಲು, ಒಳಗಡೆ ಗರ್ಭಗುಡಿ. ಅಲ್ಲಿ ಒಳಗೆ ಕಾಣ್ತಾ ಇರೋದು ಒಳಗಡೆ ಗರ್ಭಗುಡಿ. ಅಲ್ಲಿ ದೇವಿ ನೆಲೆಸಿರುವ ಸ್ಥಳ ಅದು. ನಮಗೆ 6 ಅವರ್ ದರ್ಶನ ಸಿಕ್ಕಿದೆ. ತುಂಬ ಜನ ಇರೋದ್ರಿಂದ ಬೇಗ ಆಗಲ್ಲ. ಫ್ರೀ ದರ್ಶನದ ಸಾಲು ಬೇರೆ ಇರುತ್ತೆ, ಅಲ್ಲಿ ಕೂಡ ನಾವು ಹೋಗ್ಬೋದು. ತುಂಬ ಹೊತ್ತು ಕಾಯಬೇಕಾಗತ್ತೆ. ಅದಕ್ಕಾಗಿ ನಮ್ಮ ಇಚ್ಛೆಯಂತೆ ನಾವು ಇಲ್ಲಿ ಆಯ್ದುಕೊಂಡು ದರ್ಶನ ಮಾಡಿಕೊಂಡು ಹೋಗಬೇಕು. ತುಂಬ ಇವತ್ತು ಕ್ರೌಡು ಜಾಸ್ತಿ ಇರುತ್ತೆ ಹುಣ್ಣಿಮೆ ಇರೋದ್ರಿಂದ. ಇದೇ ಗರ್ಭಗುಡಿ. ನಾವು ಗರ್ಭಗುಡಿ ಹತ್ತಿರನೇ ಇವತ್ತು ತಲುಪಿದ್ದೀವಿ. ನಾವು ದರ್ಶನಕ್ಕೆ ಬೆಳಗ್ಗೆ 9 ಗಂಟೆಯಿಂದ ಸಾಲಲ್ಲಿ ನಿಂತಿರೋದು, ಇನ್ನೂ ದರ್ಶನವಾಗಿಲ್ಲ. ಈಗ ನಾವು ಗರ್ಭಗುಡಿ ಹತ್ತಿರ ಬಂದಿರೋದ್ರಿಂದ ಇನ್ನೇನು 1 ಗಂಟೆ ಒಳಗಡೆ ದರ್ಶನ ಆಗುತ್ತೆ. ಇಲ್ಲಿ ಗರ್ಭಗುಡಿಯಲ್ಲಿ ಬಂದು 3 ಸರತಿ ಸಾಲು ಮಿಕ್ಸ್ ಆಗುತ್ತೆ. ಫ್ರೀ ದರ್ಶನ 500 ರೂಪಾಯಿ, 100 ರೂಪೀಸ್ ಎಲ್ಲ ಮಿಕ್ಸ್ ಆಗುತ್ತೆ ಇಲ್ಲಿ. 2 ಗಂಟೆ 30 ನಿಮಿಷ ಆಗಿದೆ. ತುಂಬ ಕ್ರೌಡ್ ಇರೋದ್ರಿಂದ ಬೇಗ ದರ್ಶನ ಆಗಲ್ಲ. ಕಾಯ್ದುಕೊಂಡು ದರ್ಶನ ಮಾಡಿಕೊಂಡು ಹೋಗಬೇಕಾಗುತ್ತೆ. ಕೊನೆಯ ಹುಣ್ಣಿಮೆ ಆಗಿರೋದ್ರಿಂದ ತುಂಬ ಕ್ರೌಡ್ ಇರುತ್ತೆ. ಆಮೇಲೆ ಎಲ್ಲೋ ವರ್ಷಗಳಿಂದ ಕಾಯ್ದು ಈ ಜಾತ್ರೆಗೆ ಬರ್ತಾರೆ, ದರ್ಶನ ಪಡೆದುಕೊಂಡೇ ಹೋಗ್ತಾರೆ. ಎಷ್ಟೇ ಸಮಯ ಆದರೂ ಕೂಡ ದರ್ಶನ ಪಡೆದುಕೊಂಡು ಹೋಗ್ತಾರೆ. ಇನ್ನೇನು
ಗರ್ಭಗುಡಿ ಪ್ರವೇಶದ ಹತ್ತಿರನೇ ಇದ್ದೀವಿ. ಈಗ ದರ್ಶನ ಆಯಿತು, ದರ್ಶನ ಮಾಡಿಕೊಂಡು ಹೊರಗೆ ಬರ್ತೀವಿ. ಇದೇ ದೇವಿಯ ಮೂರ್ತಿ. ಇದು ಹೊರಗಡೆ ನಮಗೆ ಡಿಜಿಟಲ್ ಟಿವಿನಲ್ಲಿ ನೇರ ಪ್ರಸಾರ ಇರುತ್ತೆ. ಅಲ್ಲಿ ದೇವಿಗೆ ಒಳಗೆ ಹಾರಿಸೋಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಹಾರಿಸ್ತಾ ಇರೋದು. ಇದೆ ತುಂಬ ಕ್ರೌಡ್ ಇದೆ ನೋಡಿ, ಇಷ್ಟೊಂದು ಜನ. ಸುಮಾರು 3-4 ಕಿಲೋಮೀಟ್ರ್ ಸರೌಂಡಿಂಗ್ ಜನ ಇರ್ತಾರೆ. ಎಲ್ಲ ದರ್ಶನ ಮಾಡಿಕೊಂಡೇ ಹೋಗ್ತಾರೆ. ನೀವು ದೇವಿಯ ದರ್ಶನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.